ಬೈಂದೂರಿನ ಕಾಳು ಸಂಕದ ಸಮಸ್ಯೆಗೆ ಈ ಭಾಗದ ಶಾಸಕರು ಒಂದು ವಿಭ್ರಮನ್ನ ಪ್ರಯತ್ನ ಮಾಡಿದ್ದಾರೆ. ಹೊಸ ಪ್ಲಾನ್ ಅನ್ನ ಮಾಡಿರುವಂಥದ್ದು. ಆ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಶಾಸಕರು ನಮ್ಮ ಜೊತೆ ಇದ್ದಾರೆ. ಸರ್, ವಿಭಿನ್ನವಾದ ಪ್ರಯತ್ನ, ಒಂದು ಹೊಸ ಮಾಡೆಲ್ ಅಂತ ಹೇಳ್ಬೋದು. ಯಾವ ಥರ ಸಕ್ಸಸ್ ಆಗ್ತಾ ಇದೆ ಅಂತ? ಈಗ ಒಂದು 3 ಸ್ಯಾಂಪಲನ್ನು ಹಿಡ್ಕೊಂಡಿದ್ದೇವೆ. ಅದರಲ್ಲಿ ಎಡಮುಗಿ ಅನ್ನುವಂಥ ಹಳ್ಳಿಯಲ್ಲಿ ಮಾಡಿರುವುದು ಸ್ವಲ್ಪ ದೊಡ್ಡದದು. ಅದೀಗ ಮಳೆಗಾಲಕ್ಕಿಂತ ಮೊದಲು ಮುಗಿಸಿದ್ದೇವೆ. ಈ ಮಳೆಯನ್ನು ನೋಡ್ತಾ ಇದ್ದೇವೆ. ಏನಂದರೆ ನಮ್ಮಲ್ಲಿ ಮಳೆ ಹೇಗಿರ್ತದೆ ಕೇಳಿದರೆ, ಪಿಲ್ಲರ್ ಹಾಕಿದರೆ ಮರ ಬಿದ್ದರೆ ಪಿಲ್ಲರೇ ಹೊಡ್ಕೊಂಡು ಹೋಗ್ತದೆ. ಆದರೆ ಈಗ ಒಂದು ದೊಡ್ಡ ಮಳೆಯಲ್ಲೂ ಸಹಿತ ಅದಕ್ಕೇನು ಆಗಲಿಲ್ಲ. ಸೊ ಇದಿಷ್ಟು ಬಲಿಷ್ಠ ಅಂತ ಅಂದ್ಕೊಳ್ತೇವೆ. 90 ಅನ್ನುವಂಥ ಜಾಗದಲ್ಲಿ ಮಾಡಿರುವುದು ಶಿಲೆ ಪಾರಿ ಅಂತ ಹೇಳ್ತೇವಲ್ಲ, ಶಿಲೆಗಲ್ಲು, ಅದ್ರ ಮೇಲೆ ಪಿಲ್ಲರ್ ಕಟ್ಟಿ ಮಾಡ್ತಾ ಇದ್ದೇವೆ. ಖರ್ಚು ಕಮ್ಮಿ ಮಾಡಿ ಈ ವ್ಯವಸ್ಥೆ ಮಾಡಲಿಕ್ಕೆ ಹೊರಟಿರುವುದು ಅರುಣಾಚಲಂ ಟ್ರಸ್ಟ್ ಅಂತೇಳಿ ಬೆಂಗಳೂರಿನ ಟ್ರಸ್ಟ್ ನಮ್ಮ ಜೊತೆ ನಿಂತು ಇಷ್ಟೆಲ್ಲ ಅವರು ಐಡಿಯಾ ಮಾಡಿ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟಿವ್ರಿಗೆ ಮಾಡಿ ಕೊಡ್ತಾ ಇದ್ದಾರೆ. ಸೊ ಅವರಿಂದಾಗಿ ಇದಿಷ್ಟು ಆಗ್ತಾ ಇದೆ. ಕೇವಲ 3 ಅಂತಲ್ಲ, ವರ್ಷ 100ಕ್ಕೂ ಅಧಿಕ ಸೇತುವೆಗಳು ಆಗಬೇಕಾಗಿದೆ. ಕಾಲು ಸೇತುವೆಗಳು ಆಗುತ್ತದೆ. ಇದೆಲ್ಲ ಯಾವಾಗ ಆಗೋದಂತಾರೆ? ಇದಕ್ಕೆಲ್ಲ ಪರಿಹಾರ ಹೇಗೆ ಅಂತ ಫೈನಲ್? ಇನ್ನು 400 ಕಾಲು ಸಂಘಗಳು ಆಗಬೇಕು. ಒಂದೊಂದು ಸರ್ಕಾರಗಳು ಮಾಡ್ತಾ ಬಂದರೆ ಒಂದಷ್ಟು ವರ್ಷ ಆಗುವಾಗ ಮುಗಿಯೋದು. ಹಿಂದಿನ ಸರ್ಕಾರದಲ್ಲಿ ನಮ್ಮ ಸಂಸದರಾದಂಥ ರಾಘವೇಂದ್ರ ಒಂದು 5 ಕೋಟಿ ಸ್ಯಾಂಕ್ಷನ್ ಮಾಡಿದರು. ನಿಮಗೆ ಅದು ಬಂದಿದ್ದರೆ ಒಂದಷ್ಟು ಕಾಲು ಸಂಘ ಮುಗಿತಿತ್ತು. ಈಗ ಸಿದ್ದರಾಮಯ್ಯರು ಬಂದವರು ಮತ್ತೊಂದಷ್ಟು ಹಣವನ್ನು ಕೊಡ್ತೇವೆ ಅಂತೇಳಿ ಹೇಳಿ ನಮ್ಮ ಮುಖ್ಯಮಂತ್ರಿಗೆ ಹೇಳಿದರು. ಇದೆಲ್ಲ ಆಗಿದ್ದಿದ್ರೆ ಸಂತೋಷ ಇತ್ತು. ಸಂಸದರು ಮಾಡಿದ್ದನ್ನು ಈಗಿನ ಸರ್ಕಾರ ಹೋಲ್ಡ್ ಮಾಡಿತ್ತು. ಸೊ ಈ ಹಣವೂ ಇಲ್ಲ. ಅಲ್ಲಿಗೆ ನಿಮಗೆ ಸರ್ಕಾರವನ್ನು ನಂಬಿಕೊಳ್ಳೋದು ಎಲ್ಲಿಂದ ಅನ್ನುವಂಥ ಪ್ರಶ್ನೆ ಬಂತು. ಜನರ ಕಷ್ಟ ನಾವು ನೋಡಿ ಬರ್ತೇವೆ, ನಾಳೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಿಂತ ಹೆಚ್ಚಿಗೆ ಅವರು ಮರುದಿವಸ ಬೆಳಿಗ್ಗೆ ಅಲ್ಲಿ ಹೇಗೆ ನಡ್ಕೊಂಡು ಹೋದ್ರು ಶಾಲೆಗೆ ಅಂತೇಳಿ ನೆನಪಾಗ್ತಿರ್ತದೆ. ಸೊ ಹಾಗಾಗಿ ಈ ದಾರಿಯಿಂದ ದಾನಿಗಳ ನೆರವಿನಿಂದ ಇದನ್ನು ಮಾಡ್ತಾ ಹೋಗಬೇಕು. 400 ಹತ್ತಿರ ಕಾಲು ಸಂಘಗಳು ನಮ್ಮ ಕ್ಷೇತ್ರದಲ್ಲಿ ಇದೆ. ನರೇಗಾ ಅನ್ನುವಂಥದ್ದು ಹೋಪ್ ಇತ್ತು, ಅದಕ್ಕೂ ಈಗ ಸರ್ಕಾರ ಬ್ರೇಕ್ ಆಗಿದೆ. ಸೊ ಇದು ಇನ್ನಷ್ಟು ಪ್ರಾಣಾಪಾಯಗಳು ನಷ್ಟಗಳಾಗುವಂಥ ಆದ್ಮೇಲೂ ಸರ್ಕಾರ ಬುದ್ಧಿ ಕಲಿಲ್ಲ ಅಂದರೆ ಇನ್ನು ಯಾವಾಗ ಅಂತ? ಈಗ ನಿಮಗೆ ಒಂದು ನರೇಗಾದಲ್ಲಿ ಇದ್ದಂಥ ಅವಕಾಶವನ್ನು ಪುನಃ ರಾಜ್ಯ ಸರ್ಕಾರ ಹೋಲ್ಡ್ ಮಾಡಿತ್ತು. ಅವರಿಗೆ ಇಡೀ ರಾಜ್ಯದಲ್ಲಿ ಹೇಗಿದೆಯೋ ನಮ್ಗೆ ಗೊತ್ತಿಲ್ಲ. ನಾವು ನರೇಗಾವನ್ನು ನಂಬ್ಕೊಂಡಿದ್ದೇವೆ. ನಮಗೆ ನರೇಗಾದಲ್ಲಿ ಆದರೂ ಮಾತ್ರ ಇಂಥದ್ದು ಒಂದಷ್ಟು ಮಾಡ್ಕೊಳ್ತಾ ಇರಲಿಕ್ಕೆ ಅವಕಾಶ ಇತ್ತು. ಸೊ ಇದು ತೊಂದರೆ ಆಗಿದೆ. ಅದನ್ನು ಸಹಿತ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ನೀವು ಇಡೀ ರಾಜ್ಯವನ್ನು ಗಮನದಲ್ಲಿ ಇಟ್ಟುಕೊಂಡು ನಿಮಗೆ ಯಾಕೆ ಅನ್ನಿಸ್ತು ಗೊತ್ತಿಲ್ಲ. ಬಟ್ ಬೈಂದೂರಿಗೆ ನಾವು ನರೇಗಾ ನಂಬ್ಕೊಂಡಿದ್ದೇವೆ. ಕಾಲು ಸಂಘ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ನಮಗಿರುವ ಒಂದೇ ಒಂದು ಸೋರ್ಸ್ ಅದು ಅಂತೇಳಿ ಹೇಳಿ. ಸೊ ನರೇಗಾದಲ್ಲೂ ಬೇಕು, ಜೊತೆಗೆ ಇಂಥದ್ದೆಲ್ಲವೂ ಮಾಡ್ತಾ ಹೋಗಬೇಕು. ಒಟ್ಟು ಆ ಸಮಸ್ಯೆಯನ್ನು ಮುಗಿಸ್ಬೇಕು. ಈಗ ಅಧಿವೇಶನ ಆಗುತ್ತೆ, ಅದರಲ್ಲಿ ಸರ್ಕಾರವನ್ನ ಎಚ್ಚರಿಸುವಂಥ ಕಾರ್ಯ ತಾವು ಮಾಡ್ತೀರಾ? ಯಾವ ಥರ ಮಾಡ್ಬೋದು ಅಂತ? ನಾನು ಅವ್ರ ಗಮನಕ್ಕೆ ತಂದಿದ್ದೇನೆ, ಅರ್ಥ ಮಾಡಿಸಿದ್ದೇನೆ, ಹಿಂದೆ ಆದ ದುರಂತಗಳನ್ನೆಲ್ಲ ಹೇಳಿದ್ದೇನೆ, ಪ್ರಶ್ನೆ ಹಾಕಿದ್ದೇನೆ, ಉತ್ತರ ಕೇಳಿದ್ದೇನೆ. ಇನ್ನು ಸದನದಲ್ಲಿ ಚರ್ಚೆ ಮಾಡ್ತೇವೆ. ಇದಿಷ್ಟು ನಾವು ಮಾಡುವಂಥದ್ದು. ಇದರಲ್ಲಿ ಯಾವ ಪ್ರಯತ್ನದಲ್ಲೂ ಕಮ್ಮಿ ಆಗೋದಿಲ್ಲ. ಅವರಿಗೇನಾದ್ರು ಕರುಣೆ ಬಂದರೆ, ಅವರಿಗೇನಾದರೂ ಮನಸ್ಸು ಬಂದರೆ, ಅವರಲ್ಲೂ ಸಹಿತ ಅನುದಾನ ಕೊಡುವಂಥ ಸಾಮರ್ಥ್ಯ ಇದ್ದರೆ ಅವ್ರು ಕೊಟ್ಟರೆ ನಮ್ಮ ಕ್ಷೇತ್ರ ಸಮಸ್ಯೆ ಮುಗಿತದೆ. ಹೆಬ್ಬಾಳ್ಕರ್ ಬಂದರು, ಮಾಡ್ತೇವೆ ಹೇಳಿದ್ರು, ಮತ್ತೆ ನಾಪತ್ತೆ ಆದರು. ಏನು ಹೇಳ್ತೀರಿ? ನನಗನ್ನಿಸೋದು ಹೆಬ್ಬಾಳ್ಕರಿಗೆ ಕರಾವಳಿಯ ಸಮಸ್ಯೆಗಳ ಅಂದಾಜಾಗಲಿಕ್ಕಿಲ್ಲ. ಈಗ ಅವರ ಕ್ಷೇತ್ರದಲ್ಲಿ ಇಂಥ ಸಮಸ್ಯೆ ಇರಲಿಕ್ಕಿಲ್ಲ. ಅವ್ರಿಗೆ ಮಳೆಯೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಿಗುವುದಿಲ್ಲ. ಸೊ ಕರಾವಳಿಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಇದೆ. ಅವರಿಗೂ ಸಹಿತ ಗಮನಕ್ಕೆ ತಂದಿದ್ದೇನೆ, ಇದನ್ನೆಲ್ಲ ಸಹಾಯ ಮಾಡ್ತೇನೆ ಅಂತ ಹೇಳಿದ್ದಾರೆ. ಸೊ ಅದರ ನಿರೀಕ್ಷೆಯಲ್ಲಿ ಇರೋದು. ಸರ್, ಈ ಸೇತುವೆ ಈಗ ಒಂದು ಯಶಸ್ವಿಯಾಗಿ ಆಗಿರುವಂಥದ್ದು ಯಾವ ಥರ ಆಯಿತು? ಎಷ್ಟು ಸಮಯ ತೆಗೆದುಕೊಂಡಿದ್ದು ಅಂತ ಹೇಗೆ? ಸಾಧಾರಣವಾಗಿ ಇದು 15 ದಿನದೊಳಗೆ ಈ ಕೆಲಸಗಳು ಕಾಮಗಾರಿ ಕಂಪ್ಲೀಟ್ ಆಗಿದೆ. ಪ್ರಥಮವಾಗಿ ನಮ್ಮ ಅರುಣಾಚಲ ಟ್ರಸ್ಟ್ ಅವರು, ನಮ್ಮ ಜನಪ್ರಿಯ ಶಾಸಕರಾದ ಗುರುರಾಜ್ ಗಂಟಿಹೊಳೆ ಅವರು ಒಂದು ಕನಸು ಏನಿದೆ, ಈಗಾಗಲೇ ಸಮೃದ್ಧ ಬೈಂದೂರಿಂದ ಅವರು 50 ಕಾಲು ಸಂಘಗಳನ್ನು ಪ್ರಥಮ ಹಂತದಲ್ಲಿ ತಗೊಂಡಿದ್ದಾರೆ. ಅದರಲ್ಲಿ ಪ್ರಪ್ರಥಮವಾಗಿ ಸಂಪೂರ್ಣ ಕಾಮಗಾರಿ ಉತ್ತಮ ಗುಣಮಟ್ಟದಲ್ಲಿ ಹಾಗೆ ಇದಾಗಿದ್ದು ಈಗ ಎಡಮೋಗಿಯಲ್ಲಿ. ಇಲ್ಲಿಯ ಸ್ಥಳೀಯರ ಗ್ರಾಮ ಪಂಚಾಯತ್ ಹಾಗೂ ಪ್ರಾಣೇಶ್ ಶೆಟ್ಟಿಯವರು, ಯೋಗೀಶ್ ಪ್ರಮುಖರ ಸಹಕಾರದೊಂದಿಗೆ ಆದಷ್ಟು ಬೇಗ ಈ ಕಾಮಗಾರಿ ಪೂರ್ಣಗೊಂಡಿದೆ. ವಿಶೇಷವಾಗಿ ಇದಕ್ಕೆ ಲಾರಿಯ ಚೆಸ್ಸಿಗಳು ಹಾಗೂ ಡ್ರಿಲ್ ಮಾಡುವಂಥ ಬೋರ್ವೆಲ್ಲಿನ ಇದರ ಡ್ರಿಲ್ ಪೈಪ್ಸ್ಗಳನ್ನು, ಅಂದರೆ ಸ್ಕ್ರ್ಯಾಪ್ ಆಗಿರತಕ್ಕಂಥ ಮೆಟೀರಿಯಲ್ಸನ್ನು ಹಾಕಿ ಈ ಕಾಮಗಾರಿ ಪ್ರಾರಂಭಿಸಿದ್ದಾರೆ. ಅದರಲ್ಲಿ ನಮಗೆ ಇದು ನಮ್ಮ ನೀರಿನ ಮಟ್ಟದಕ್ಕಿಂತ ಕೆಳಗೆ ಆ ಡ್ರಿಲ್ ಪೈಪನ್ನು 20 ಫೀಟ್ ಆಳಕ್ಕೆ ಹಾಕಿ ಮತ್ತು ಕಾಂಕ್ರೀಟನ್ನು ನಾವು ಆಳದಲ್ಲಿ 10 ಫೀಟ್ವರೆಗೆ ಹಾಕಿ ಅತ್ಯಂತ ಸುವ್ಯವಸ್ಥೆಯಲ್ಲಿ 15 ದಿನದಲ್ಲಿ ಕಾಮಗಾರಿಯನ್ನು ಮುಗಿಸಿದ್ದೇವೆ. ಇಲ್ಲಿ ಸ್ಥಳೀಯ ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಮಾತಾಡ್ಸೋಣ. ಸರ್, ಬಹಳಷ್ಟು ಕಷ್ಟ ಪಡ್ತಾ ಇದ್ರು ಪ್ರತಿ ಮಳೆಗಾಲದಲ್ಲೂ. ಸೊ ಹೇಗೆ ಅಂತ ಈಗ ಅಂದರೆ ಸೇತುವೆ ಆಯಿತು, ಎಷ್ಟು ಯೂಸ್ ಆಗ್ತಾ ಇದೆ ಅಂತ? ನಾವು ತುಂಬ ವರ್ಷದಿಂದ ಬೇಡಿಕೆ ಇಡ್ತಾ ಇದ್ದೆ ಸರ್ಕಾರದ ಮುಂದೆ. ಇದು ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಆಗುವಂಥ ಕೆಲಸ ಅಲ್ಲ. ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಾಗ ಪ್ರತಿ ಸಲ ನೆಕ್ಸ್ಟ್ ನೋಡು ಅಂತೇಳಿ ಹೇಳ್ತಾಯಿದ್ರು ಜನಪ್ರತಿನಿಧಿಗಳು. ಆದರೆ ಈ ಬಾರಿ ನಮ್ಮ ಶಾಸಕರು ನಾವು ಕೇಳ್ಕೊಂಡಾಗ ಪ್ರಥಮ ಇಡೀ ನಮ್ಮ ಈ ಬೈಂದೂರು ಕ್ಷೇತ್ರದಲ್ಲಿ ಫಸ್ಟ್ ಇದು ಮಾಡಿದ್ದೆ ನಮ್ಮ ಗ್ರಾಮಕ್ಕೆ.
ಈ ಸಂದರ್ಭದಲ್ಲಿ ನಾವು ಅವ್ರನ್ನ ನೆನೆಸ್ಕೊಳ್ಳೇಬೇಕು. ತುಂಬ ಕಷ್ಟ ಅಂತ ಹೇಳಿದರೆ ನೀವು ಆಮೇಲೆ ನೋಡ್ಬೋದು, ಹಿಂದಿನ ಸಂಘದಲ್ಲಿ ಎಷ್ಟೋ ಜನ ಕೆಳಗಡೆ ಬಿದ್ದು ಅಥವಾ ಬೀಳ್ಲಿಕ್ಕೆ ಆದವರಿದ್ದರು. ಭಾಳ ಕಷ್ಟದ ಪರಿಸ್ಥಿತಿ ಇತ್ತು, ನಡ್ಕೊಂಡು ಹೋಗ್ಬೇಕಿದೆ. ಶಾಲೆ ಮಕ್ಕಳಿರ್ಬೋದು, ಆರೋಗ್ಯ ಸರಿ ಏಜ್ ಆದವರು ಎಲ್ಲ ಭಾಳ ಕಷ್ಟಪಡ್ತಾಯಿದ್ರು. ಒಂದು 4-6 ಕಿಲೋಮೀಟ್ರ್ ಸುತ್ತಾಕಿ ಬರಬೇಕಿತ್ತು. ಆದರೆ ಇವತ್ತು ಈ ಸಂಘ ಆದ್ದರಿಂದ ಭಾಳ ಕಣ್ಣಳತೆ ದೂರದಲ್ಲಿ ನಮ್ಮ ರಸ್ತೆ ಇದೆ, ಮುಖ್ಯ ರಸ್ತೆ ಇದೆ, ಅಲ್ಲಿ ಹೋಗ್ಲಿಕ್ಕೆ 5 ನಿಮಿಷ ದಾರಿಯಲ್ಲಿ ಹೋಗ್ಬೋದು ಈ ಸಂಘ. ಆದ್ದರಿಂದ ಮಕ್ಕಳೆಲ್ಲ ಸುವ್ಯವಸ್ಥಿತದಲ್ಲಿ ಶಾಲೆ ಹೋಗಿ ಮನೆಯವ್ರು ಚಿಂತೆ ಮಾಡದೆ ವಾಪಸ್ ಮನೆ ತಲುಪುವಂಥ ಕೆಲಸ ಈ ಒಂದು ಸಂಘ ಆದ್ದರಿಂದ ಆಗಿದೆ. ಇದು ಸ್ಥಳೀಯ ಗ್ರಾಮಸ್ಥರು ಮತ್ತು ಸಿವಿಲ್ ವರ್ಕ್ ಏನು ಮಾಡ್ಕೊಂಡಿದ್ದಾರೆ ಅವರ ಮಾತು. ಸದ್ಯ ಎಲ್ಲ ಗ್ರಾಮಸ್ಥರು ಏನು ನೆಮ್ಮದಿಯಿಂದ ಸೇತುವೆಯನ್ನು ದಾಟುವಂತಾಗಿದೆ, ಗ್ರಾಮದಲ್ಲಿ ನೆಮ್ಮದಿಯಿಂದ ಜೀವನ ಮಾಡುವಂತಹ ಪರಿಸ್ಥಿತಿ ಇರುವಂಥದ್ದು. ಇಂತಹ ಬಹಳಷ್ಟು ಸೇತುವೆಗಳಾಗಬೇಕಾಗಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ಯಾವ ಹೆಜ್ಜೆ ನೀಡುತ್ತೋ ಮತ್ತು ಈ ಬಾರಿ ಮುಂದಿನ ತಿಂಗಳಲ್ಲಾದರೂ ಕೂಡ ನರೇಗಾ ಯೋಜನೆ ಮತ್ತಷ್ಟು ಆಕ್ಟಿವ್ ಆಗಲಿ ಅನ್ನುವಂಥದ್ದು ಎಲ್ಲರ ಸದುದ್ದೇಶ. ಪರೀಕ್ಷಿತ್ ಶೇಟ್, ನ್ಯೂಸ್ ಫಸ್ಟ್, ಉಡುಪಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.